ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾಗೌಡ ರಾಜ್ಯದಲ್ಲಿ ಸದ್ಯಕ್ಕೆ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಬರೆದಿರುವಂತ ಒಂದು ಪತ್ರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈಗ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಂತಹ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹೊಸ ವಿಧೇಯಕವನ್ನ ಜಾರಿಗೆ ತರೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ನಿಷೇಧ ಹೇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊಸ ವಿಧೇಯಕ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಈಗಾಗಲೇ ಕಾನೂನು ಇಲಾಖೆ ವಿಧೇಯಕ ಸಿದ್ಧಪಡಿಸಿ ಡ್ರಾಫ್ಟ್ ಮಾಡಿದ್ದು ಸರ್ಕಾರಿ ಕಟ್ಟಡ ಆವರಣ ಆಸ್ತಿಗಳಲ್ಲಿ ಚಟುವಟಿಕೆ ನಿಯಂತ್ರಣ ನಿಯಮ ಎಲ್ಲವೂ ಕೂಡ ಸಿದ್ಧ ಆಗಿದೆ ಅಂದ್ರೆ ಯಾವ್ಯಾವ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳು ಎಷ್ಟು ದಿನ ನಡೀತಾ ಇತ್ತೋ ಆ ಎಲ್ಲಾ ಜಾಗಗಳಲ್ಲೂ ಕೂಡ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಇನ್ ಕೇಸ್ ಸರ್ಕಾರ ಯಾವ ರೀತಿಯಾದಂಥ ಒಂದು ವಿಧೇಯಕವನ್ನ ಸಿದ್ಧಪಡಿಸಿದೆಯೋ ಅದು ಜಾರಿಗೆ ಬಂದ ಮೇಲೆ ಅದರ ಪ್ರಕಾರ ಆ ಒಂದು ಆರ್ಎಸ್ಎಸ್ ಚಟುವಟಿಕೆಗಳು ಯಾವ ಜಾಗದಲ್ಲಿ ನಡಿಬೇಕು ಯಾವ ಜಾಗದಲ್ಲಿ ನಡಿಬಾರದು ಅನ್ನುವ ನಿಯಮಗಳನ್ನು ಮೀರಿದ್ರೆ ಅಂಥ ಜಾಗಗಳ ಮಾಲೀಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅದು ಗಂಭೀರವಾದಂಥ ಕ್ರಮ ಆಗಿರುತ್ತೆ ಅದಕ್ಕೆ ಶಿಕ್ಷೆ ಕೂಡ ಆಗುತ್ತೆ ಕಾನೂನು ರೀತಿಯಾಗಿ ಮತ್ತೆ ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಅನುಮತಿಯನ್ನ ಪಡೆಯಲೇಬೇಕು ಅನ್ನುವಂಥ ನಿಯಮ ಕೂಡ ಸಿದ್ಧ ಆಗಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘಗಳು ಸಾಕಷ್ಟಿದೆ ಆರ್ಎಸ್ಎಸ್ ಸಂಘಕ್ಕೆ ಸೇರ್ಪಡೆಯಾದಂಥವರು ಸಾಕಷ್ಟು ಜನ ಇದ್ದಾರೆ ಏಕಾಏಕಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡ್ಲಿಕ್ಕೆ ಬರಲ್ಲ ಆದರೆ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳಿಗೇನಾದರೂ ನೀವು ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಅಂದರೆ ನೀವು ಅದಕ್ಕೆ ಸರ್ಕಾರದ ಒಂದು ಪರ್ಮಿಷನನ್ನು ಪಡ್ಕೊಳ್ಬೇಕು ಆ ಪರ್ಮಿಷನ್ ಕೊಡಬೇಕು ಅಂದರೂ ಕೂಡ ಒಂದಷ್ಟು ನಿಯಮಗಳಿರುತ್ತೆ ಅವುಗಳನ್ನು ನೀವು ಪಾಲನೆ ಮಾಡಲೇಬೇಕು ಹಾಗಿದ್ರೆ ಮಾತ್ರ ನಿಮಗೆ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಅಲ್ಲಿ ಮಾಡೋದಕ್ಕೆ ಅಥವಾ ಕೈಗೊಳ್ಳೋದಕ್ಕೆ ಒಂದು ಪರ್ಮಿಷನ್ ಸಿಗುತ್ತೆ ಅನ್ನುವಂಥ ಒಂದು ಉದ್ದೇಶ ಅಥವಾ ಒಂದು ನಿಯಮ ಅಂತ ಹೇಳಿ ಈಗ ಸರ್ಕಾರ ಜಾರಿಗೆ ತರೋಕೆ ಹೊರಟಿದೆ ಇಲ್ಲಿ ಪರ್ಮಿಷನ್ ಪಡ್ಕೊಳ್ಳೋದ್ರ ಜೊತೆಗೆ ಯಾರ ಒಂದು ಪರ್ಮಿಷನ್ ಜಿಲ್ಲಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿ ಅವರ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗಿದೆ ಆ ಒಂದು ಅಧಿಕಾರವನ್ನು ಕೂಡ ಅವರಿಗೆ ಸರ್ಕಾರ ನೀಡ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಜಿಲ್ಲೆಯಲ್ಲಿ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಲ್ಲಿ ಒಂದಷ್ಟು ಆರ್ಎಸ್ಎಸ್ ಸಂಘದವರೇ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಸೊ ನೀವು ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಒಂದು ಪತ್ರ ಬರೀಬೇಕು ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನಮಗೊಂದು ಪರ್ಮಿಷನ್ ಬೇಕು ಅಂತೇಳಿ ಆಗ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಿರುತ್ತೋ ಸೊ ಆ ಕಾರ್ಯಕ್ರಮಗಳ ರೂಪುರೇಷೆಗಳು ಹೇಗಿದೆ ಎಷ್ಟು ಜನ ಸೇರ್ತಾರೆ ನಿಮ್ಮ ಪ್ಲ್ಯಾನ್ ಏನು ಇದೆಲ್ಲ ಒಂದು ಎಲ್ಲವನ್ನ ನೀವು ಒಂದು ಲೆಟರ್ ಮೂಲಕ ಅವರಿಗೆ ಕೊಡಬೇಕು ಅದೆಲ್ಲವನ್ನ ಪರಿಶೀಲನೆ ಮಾಡಿ ಅದಕ್ಕೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಆವಾಗಿನ ಒಂದು ಸಿಚುವೇಶನ್ ಹೇಗಿರುತ್ತೆ ಸೊ ಎಲ್ಲವನ್ನ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಒಂದು ಅನುಮತಿಯನ್ನು ಕೊಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ ಏನು ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 2 ವರ್ಷ ಜೈಲು ಮತ್ತು 50,000 ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅಂದರೆ ಈಗ ಜಿಲ್ಲಾಧಿಕಾರಿಗಳು ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಹಾಕಿರ್ತಾರೆ ಆ ಒಂದು ಕಾರ್ಯಕ್ರಮವನ್ನು ಅಥವಾ ಆರ್ಎಸ್ಎಸ್ ಚಟುವಟಿಕೆಯನ್ನು ಯಾರು ಆಯೋಜನೆ ಮಾಡಿರ್ತಾರೋ ಅವರೇನಾದರೂ ನಿಯಮಗಳನ್ನು ಮೀರಿದ್ರೆ ಅವರಿಗೆ 2 ವರ್ಷ ಜೈಲಾಗತ್ತೆ 50,000 ದಂಡವನ್ನು ವಿಧಿಸಲಾಗುತ್ತೆ ಇನ್ನು 2ನೇ ಬಾರಿಗೆ ನಿಯಮವನ್ನು ಮೀರಿದರೆ 3 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಜೊತೆಗೆ ಭಾರಿ ಮೊತ್ತದ ಒಂದು ದಂಡವನ್ನು ಕೂಡ ನೀವು ತೆರಬೇಕಾಗಿ ಬರುತ್ತೆ ಇದಕ್ಕೂ ಮೀರಿ ಮುಂದುವರಿದ್ರೆ ಪ್ರತಿನಿತ್ಯ 5,000 ದಂಡವನ್ನು ವಿಧಿಸುವ ನಿಯಮವನ್ನು ಕೂಡ ಇಲ್ಲಿ ರೂಪಿಸಲಾಗಿದೆ ಹೊಸ ಬಿಲ್ ಮೂಲಕ ಆರ್ಎಸ್ಎಸ್ ಚಟುವಟಿಕೆಗೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಇದೀಗ ಮುಂದಾಗ್ತಾ ಇದೆ ಹಾಗಿದ್ರೆ ಹೊಸ ವಿಧೇಯಕ ಯಾವ ರೀತಿ ಇರುತ್ತೆ ಅದರಲ್ಲಿ ಏನೇನು ಅಂಶಗಳಿರುತ್ತೆ ಯಾವುದನ್ನ ಪಾಲನೆ ಮಾಡಬೇಕಾಗಿ ಬರುತ್ತೆ ಅದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಯಾವುದಕ್ಕೆ ಅಪ್ಲೈ ಆಗಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಯಾವುದೇ ಧಾರ್ಮಿಕ ಮತ್ತು ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಅನ್ನುವಂಥ ನಿಯಮ
ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅನುಮತಿ ನೀಡುವಂಥ ಅಧಿಕಾರವನ್ನು ನೀಡಲಾಗಿರೋದು. ನಿಯಮ ಮೀರಿ ಚಟುವಟಿಕೆ ನಡೆಸಿದರೆ 2 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ. 2ನೇ ಬಾರಿ ನಿಯಮ ಮೀರಿದರೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿಗಳ ದಂಡ. ಇದಕ್ಕೂ ಮೀರಿ ಮುಂದುವರೆದರೆ ಪ್ರತಿದಿನ 5,000 ರೂಪಾಯಿ ದಂಡವನ್ನು ವಿಧಿಸುವಂತಹ ನಿಯಮ ಈ ಒಂದು ಏನು ಕರಡು ಜಾರಿಗೆ ಬರ್ತಾ ಇದೆ, ಒಂದು ನಿಯಮ ಜಾರಿಗೆ ಬರ್ತಾ ಇದೆ, ಅದರಲ್ಲಿ ಇದೆಲ್ಲವೂ ಕೂಡ ಇರುತ್ತೆ. ಇದನ್ನು ಮೀರಿ ಯಾರು ಕೂಡ ನಡೆಯೋ ಹಾಗಿಲ್ಲ. ಅಂದರೆ RSS ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಪ್ರತಿಭಟನೆಗಳು ಶುರುವಾಗ್ಬೋದು, ಹೋರಾಟಗಳು ಶುರುವಾಗ್ಬೋದು, ಅಥವಾ ಒಂದು ಸಾಮಾಜಿಕವಾಗಿ ಶಾಂತಿ ಹದಗೆಡುವಂಥ ಕೆಲಸಗಳಾಗ್ಬೋದು, ಅಥವಾ ಗಲಾಟೆಗಳು ನಡಿಬೋದು. ಆದರೆ ಏಕಾಏಕಿ ಈ ಬ್ಯಾನ್ ಅನ್ನುವಂಥ ಒಂದು ಸಂಸ್ಕೃತಿ ಬಂದುಬಿಟ್ರೆ ಖಂಡಿತ ಈಗ ಹೇಳಿದ್ನಲ್ಲ ಅದೆಲ್ಲವೂ ಕೂಡ ಆಗಲಿಕ್ಕೆ ಭಾಳಷ್ಟು ಚಾನ್ಸಸ್ ಇದೆ. ಆದರೆ ಈ ರೀತಿ ಒಂದಷ್ಟು ನಿಯಮಗಳನ್ನು ಹಾಕಿಬಿಟ್ರೆ ಆ ನಿಯಮಗಳ ಪ್ರಕಾರವೇ ನಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದಷ್ಟು ಕಂಡೀಷನ್ಗಳಿದ್ದಾಗ ಒಂದಷ್ಟು RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ದಂಗಾಗುತ್ತೆ. ಮತ್ತು ಒಂದು ಕಂಟ್ರೋಲ್ ತೆಗೆದುಕೊಳ್ಳೋಕೆ ಸರ್ಕಾರ ಬಯಸ್ತಾ ಇದೆ. RSS ಸಂಘದವರು ಸರ್ಕಾರದ ಪರ್ಮಿಷನ್ ಇಲ್ಲದೆ ಏನೂ ಮಾಡೋಂಗಿಲ್ಲ ಅನ್ನುವಂಥ ಒಂದು ನಿಯಮ ಬಂದುಬಿಟ್ರೆ ಎಲ್ಲದಕ್ಕೂ ಪರ್ಮಿಷನ್ ಕೇಳಲೇಬೇಕು ಸರ್ಕಾರದ್ದು. ಆಗ ಸರ್ಕಾರಕ್ಕೊಂದು ಹಿಡಿತಾ ಇರುತ್ತೆ. RSSನವರನ್ನ ಹಿಡಿತಕ್ಕೆ ತಗೊಂಡಂಗೆ ಆಗುತ್ತೆ ಸರ್ಕಾರ. ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ RSS ಸಂಘವನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂದರೆ ಮೊದಲಿಗೆ ಅದರ ಹಿಡಿತ ಬೇಕು. ಆ ಹಿಡಿತಕ್ಕಾಗಿ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಏನು ಬೆಳವಣಿಗೆಗಳಾಗಬಹುದು ಮುಂದೆ ವಿಪಕ್ಷದವರಿಂದ ಅಂಥೇಳಿ ನಾವು ಕಾದು ನೋಡಬೇಕು. ಬಟ್ ಸದ್ಯದ ಬೆಳವಣಿಗೆಗಳ ಪ್ರಕಾರ ಒಂದು ನಿಯಮ ಅಂತೂ ರೆಡಿ ಆಗ್ತಾ ಇದೆ. RSS ಚಟುವಟಿಕೆಯಲ್ಲಿ ಭಾಗಿಯಾಗುವ ನೌಕರರಿಗೆ ಇನ್ನೊಂದು ಒಂದಂದರೆ ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಹಾಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸರ್ಕಾರ ಹಾಕಿರುವಂಥದ್ದು, ನಿಯಮವನ್ನು ಸರ್ಕಾರ ಹಾಕಿದೆ. ಹಾಗಾಗಿ ಇಲ್ಲಿ ನೌಕರರಿಗೆ ಕಡಿವಾಣ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆಯನ್ನ ಬಲಿಪಶು ಮಾಡಲಾಗ್ತಾ ಇದೆ. ಇದು CM ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂಥ ನಾಟಕ. ಪ್ರಿಯಾಂಕ್ ಖರ್ಗೆ ಇದರಲ್ಲಿ ಕೇವಲ ಪಾತ್ರಧಾರಿ. ಅವರು ಬರೆದಿರುವಂಥ ಪತ್ರದ ಆಧಾರದಲ್ಲಿ ನಾನು ಕೂಡ ಸರ್ಕಾರಿ ನೌಕರ, ಮೊನ್ನೆಯಷ್ಟೇ ನಾನು ಗಣವೇಶಧಾರಿಯಾಗಿ ಹೋಗಿದ್ದೇನೆ, ನನ್ನನ್ನು ಯಾವಾಗ ನೀವು ಜೈಲಿಗೆ ಕಳುಹಿಸ್ತೀರಪ್ಪ, ಆ ತಾಕತ್ ನಿಮಗಿದೆಯಾ ಅಂಥೇಳಿ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಸರ್ಕಾರಿ ನೌಕರರು ಅಂತ ಬಂದಾಗ ಸರ್ಕಾರದ ಸಂಬಳವನ್ನು ಯಾರೆಲ್ಲ ತೆಗೆದುಕೊಳ್ತಿದ್ದಾರೋ, ಅದು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಇವರೆಲ್ಲರೂ RSS ಚಟುವಟಿಕೆಗಳಲ್ಲಿ ಆಗೇ ಆಗ್ತಾರೆ ಆ ಸಂಘಕ್ಕೆ ಅವರು ಸೇರಿದ ಮೇಲೆ. ಸೊ ಹಾಗಾಗಿ ಈ ನಿಯಮ ಶಾಸಕರಿಗೆ, ಸಚಿವರಿಗೆ ಅಪ್ಲೈ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ಈ ಒಂದು ಕರಡು ನೀತಿ ಜಾರಿಗೆ ಬಂದ ಮೇಲೆ ಅದರ ಒಂದು ಪರಿಣಾಮ ಹೇಗಿರುತ್ತೆ, ಅದಕ್ಕೆ ವಿಪಕ್ಷದ ನಾಯಕರು, RSS ಸಂಘದವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಸರ್ಕಾರದ ಮೇಲೆ ಯಾವ ರೀತಿ ಗದಾ ಪ್ರಹಾರ ಆಗುತ್ತೆ ಅನ್ನೋದನ್ನು ಸದ್ಯಕ್ಕೆ ನಾವು ಕಾದು ನೋಡೋಣ.